ಯಾಕೆ ಗೌರಿ ಹೀಗೆಲ್ಲ ಮಾಡ್ತಿದ್ಯಾ? ಈಗಲೂ ಯಾಕೆ ಶಂಕರ ಅವ್ರನ್ನ ದ್ವೇಷಿಸ್ತಾ ಇದೀಯಾ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳೋ ಹಾಗಾಯ್ತು. ಎಲ್ಲ ಗೊತ್ತಿತ್ತು, ನೀನ್ ಏನ್ ಹೇಳ್ತಿದ್ಯಾ? ಇಲ್ಲ ಗೌರಿ, ನೀನು ತಪ್ಪು ಮಾಡ್ತಿದ್ಯಾ. ಶಂಕರ ಅವರೇ ಇದನ್ನೆಲ್ಲ ಮಾಡ್ಸಿದಾರೆ ಅಂತ ನೀನ್ ಹೇಗ್ ಅನ್ಕೋತೀಯಾ? ಇನ್ಸಿಡೆಂಟ್ ನಡೆದಿರೋ ಜಾಗದಲ್ಲಿ ಅವ್ರ ಆಧಾರ್ ಕಾರ್ಡ್ ಸಿಕ್ಕಿದೆ ಅನ್ನೋ ಒಂದೇ ಒಂದು ಮಾತ್ರಕ್ಕೆ ಅವರೇ ಇದನ್ನೆಲ್ಲ ಮಾಡ್ಸಿದಾರೆ ಅನ್ಕೊಳ್ಳೋದು ತಪ್ಪು. ಸರಿ, ಈ ಕೆಲ್ಸನ ಶಂಕರ ಅವರೇ ಮಾಡಿದ್ದಾರೆ ಅಂತ ಇಟ್ಕೋ, ನಾನು ಅವ್ರನ್ನ ಕ್ಷಮಿಸ್ತೀನಿ. ಆದ್ರೆ ನನ್ನ ವಿಚಾರವಾಗಿ ಭುವಿನ ನಿನ್ನನ್ನೇ ಪ್ರಪಂಚ ಅನ್ಕೊಂಡಿರೋ ಶಂಕರ ಅವ್ರನ್ನ ದ್ವೇಷ ಮಾಡ್ಬೇಡ ಗೌರಿ, ನನಗೆ ತುಂಬಾ ಹರ್ಟ್ ಆಗುತ್ತೆ. ಇಲ್ಲ ಅಮರ್, ಈ ವಿಷಯದಲ್ಲಿ ನನ್ನ ಡಿಸಿಷನ್ ಚೇಂಜ್ ಆಗಲ್ಲ. ನೀನು ಅವನ ಕ್ಷಮಿಸ್ಬೋದು, ಆದ್ರೆ ನಾನಂತೂ ಅವನ ಕ್ಷಮಿಸೋ ಮಾತೇ ಇಲ್ಲ. ನಿನ್ನ ಹೊಡೆದಿರೋ ವಿಷಯದಲ್ಲಿ ಅವನೇನೋ ಬಿಟ್ಬಿಡ್ಬೋದು, ಆದ್ರೆ ಅವನ ಮನ್ಸಲ್ಲಿ ಇದೆಯಲ್ಲ ರಾಕ್ಷಸತನ, ಅದನ್ನಂತೂ ಸಹಿಸಕ್ಕಾಗದೇ ಇಲ್ಲ. ನೋಡು ಅಮರ್, ಬಲವಂತವಾಗಿ ಊಟ ಮಾಡಿಸ್ಬೋದೇ ಹೊರತು ಪ್ರೀತಿ ಮಾಡ್ಸಕ್ ಆಗಲ್ಲ. ಸೊ ಪ್ಲೀಸ್ ನೀನು ಅವನ್ನ ವಹಿಸ್ಕೊಂಡ್ ಬರ್ಬೇಡ. ಓಕೆ ಓಕೆ ಫೈನ್, ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡಲ್ಲ. ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಮನಸ್ಸಾಕ್ಷಿ ಕೇಳ ಆನ್ಸರ್ ಮಾಡು. ನಿನ್ನ ಕೋಪನ, ನಿನ್ನ ದ್ವೇಷನ ಆ ಪುಟ್ಟ ಮಗು ಭುವಿ ಮನ್ಸಿಗೆ ತುಂಬ್ತಿದ್ಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಸರಿ ಪ್ಲೀಸ್ ಗೌರಿ, ಅಟ್ಲೀಸ್ಟ್ ಅದನ್ನಾದ್ರೂ ಸ್ಟಾಪ್ ಮಾಡು. ಇಲ್ಲ ಅಮರ್, ಅವಳ ಮನ್ಸಿಗೆ ತುಂಬಬೇಕು ಅಂತ ನಾನು ಹೀಗೆಲ್ಲ ಹೇಳ್ತಿಲ್ಲ. ಆದ್ರೆ ನನ್ನ ಮಗಳು ಅವನ ಜೊತೆ ಸೇರಿ ಅವನ ಬುದ್ಧಿ ಕಲಿಬಾರ್ದು ಅಂತ ಎಚ್ಚರ ವಹಿಸ್ತಿದ್ದೀನಿ ಅಷ್ಟೇ. ನಿನಗೆ ಗೊತ್ತಾ ಅವ್ನು ನನಗೆ ಎಷ್ಟೆಲ್ಲ ಚಿತ್ರಹಿಂಸೆ ಕೊಡ್ತಿದ್ದಾನೆ ಅಂತ? ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಅವನ ಈ ಮನೆಯಿಂದ ಆಚೆ ಹಾಕ್ದೆ ಅನ್ನೋ ಕಾರಣಕ್ಕೆ ಅವ್ನು ಹೀಗೆಲ್ಲ ಮಾಡ್ತಿದ್ದಾನೆ. ಇಷ್ಟು ದಿನ ಒಂದ್ ರೀತಿ ಹಿಂಸೆ ಕೊಡ್ತಿದ್ದ, ಆದ್ರೆ ಈಗ ಆಫೀಸ್ ಹತ್ರನೂ ಬಂದು ಟಾರ್ಚರ್ ಮಾಡಕ್ ಶುರು ಮಾಡಿದ್ದಾನೆ. ಕರಪ್ಷನ್ ವಿಷಯವಾಗಿ ಬೆನ್ ಹಿಂದೆ ಮಾತಾಡ್ತಿದ್ದ ಸ್ಟಾಫ್ಗಳೆಲ್ಲ ಅವ್ರ ತಪ್ಪನ್ನ ತಿದ್ಕೊಂಡು ನನ್ನ ಹತ್ರ ಸಾರಿ ಕೇಳಿ ಪ್ರಾಮಾಣಿಕ ವ್ಯಕ್ತಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಇವನು ಅವ್ರ ಮುಂದೆ ನನ್ನ ಅವಮಾನ ಮಾಡ್ತಾನೆ, ಚೀಪಾಗಿ ಬಿಹೇವ್ ಮಾಡ್ತಾನೆ, ಚೇಂಬರ್ ಅಲ್ಲೇ ಕೂತ್ಕೊಂಡು ನನಗೆ ಇರಿಟೇಟ್ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಏನೂ ಮಾಡ್ದೆ, ಆಕ್ಷನ್ ತಗೊಳ್ದೆ ಸುಮ್ನೆ ಇರ್ಬೇಕಾ ಹೇಳು? ನನ್ ಮಗಳನ್ನ ಅವನ ಜೊತೆ ಬಿಟ್ಟು ನಾನು ಸುಮ್ನೆ ಕೂರ್ಬೇಕಾ ಹೇಳು ಅಮರ್? ಅದು ಹಾಗಲ್ಲ ಗೌರಿ. ನೀನ್ ಹೇಗೆ? ಯಾರೋ ಗುರ್ತು ಪರಿಚಯನೇ ಇಲ್ದಿರೋ ವ್ಯಕ್ತಿ ನಾನ್ ನೋವಲ್ಲಿದ್ದಾಗ ನನಗ್ ಸಹಾಯ ಮಾಡಿ ನಾನ್ ನಿರಪರಾಧಿ ಅಂತ ಸಾಬೀತ್ ಪಡಿಸಿದ್ರು. ಗುರ್ತು ಪರಿಚಯ ಇಲ್ಲದೆ ಇರೋರ? ಯಾ ಗೌರಿ ಅದು? ಗೊತ್ತಿಲ್ಲ ಅಮರ್, ಆದ್ರೆ ನನಗ್ ಒಂದೇ ಒಂದು ಪ್ರೂಫ್ ಸಿಗದೆ ಇರೋ ಹಾಗೆ ಅವ್ರು ನನ್ನ ಸೇವ್ ಮಾಡಿದ್ದಾರೆ. ಸ್ಟಾಫ್ ಎಲ್ರು ಅವ್ರ ತಪ್ಪನ್ನ ತಿದ್ಕೊಳ್ಳೋ ಹಾಗೆ ಮಾಡಿ ನನ್ನ ಹತ್ರ ಸಾರಿ ಕೇಳೋ ಹಾಗೆ ಮಾಡಿದ್ದಾರೆ. ಅಂತದ್ರಲ್ಲಿ ಇವನು ನನ್ನ ಹೇಗ್ ತುಳಿಬೇಕು, ನನಗ್ ಹೇಗ್ ನೋವು ಕೊಡ್ಬೇಕು ಅಂತಾನೆ ಕಾಯ್ತಾ ಇರ್ತಾನೆ. ಬೆನ್ನಿಗ್ ಚೂರಿ ಹಾಕೋನ್ನ ನಾನ್ ಕ್ಷಮಿಸ್ಬೇಕಾ? ಖಂಡಿತವಾಗ್ಲೂ ಕ್ಷಮಿಸಲ್ಲ. ಇವತ್ತಷ್ಟೇ ಅಲ್ಲ, ಇನ್ ಯಾವತ್ತೂ ಕ್ಷಮಿಸಲ್ಲ. ಗೌರಿ, ನನ್ ಮಾತ್ ಕೇಳು. ಅಣ್ಣ, ಒತ್ತರನೆಲ್ಲ ಹೊಂಟಂಗದೆ ಇನ್ನೆಲ್ಲಿಗೆ? ನಮ್ ರೌಡಿ ಬೇಬಿನ್ ನೋಡಕ್ಕೆ ಅವ್ರ ಮನೆ ತಾ ಹೋಯ್ತೀವ್ನಿ. ಏನಣ್ಣ ತಮಾಷೆ ಮಾಡ್ತಿದ್ಯಾ? ನಿನ್ ಗೊಂಬೆ ಘಟಪ್ದಾಗ ಹೋದಾಗ್ಲೇ ಅದಕ್ಕೆ ಪಿ ಸಿ ಗಳಿಗೆ ಹೇಳಿ ನಿನ್ ಗ್ರಾಚಾರ ಬಿಡ್ಸಕ್ ಹೇಳಿದ್ರು. ನಿನ್ ಟೈಮ್ ಸಂದಾಗಿತ್ತು, ನಾನ್ ಸಿಗಾಕೊಂಬಿಟ್ಟೆ. ನೀನ್ ಹಿಂಗ್ ಸೀದಾ ಮನೆಗೆ ಹೋಗ್ಬಿಟ್ರೆ ಅದಕ್ಕೆ ನಿನ್ಗೆ ಆರ್ತಿ ಮಾಡಿ ಮನೆ ಒಡೆ ಕರ್ಕೊಂಬತ್ತಾಳ? ಬ್ಯಾಡ ಕಣಣ್ಣ, ಬ್ಯಾಡ, ನನ್ನ ಮಾತು ಕೇಳು. ಹುಚ್ಚನ ಹೊಡೆದಾಕ್ಬಿಟ್ರು ಕಣಣ್ಣ. ನಾನೇನ್ ಈ ಅಡ್ಡನ ಅವಳು ಒಡ್ಸಿದ ತಕ್ಷಣ ಒಡ್ಸ್ಕೊಂಬಿಡಕ್ಕೆ? ಹಂಗಾರೆ ನಾನೇ ಎಡ್ನೆ ಅದು ಬಾಯ್ಬಿಟ್ಟು ಹೇಳ್ಬೇಕೆ? ಅದೇ ಆಮಕ್ಕೆ ಅದೇನು ಅಮ್ಮಕ್ಕೆ ಬೊಗಳಲ್ಲಿ ಸುಮ್ಕಿದ್ರೆ ಸರಿ. ಇವಾಗ ಏಟ್ ತಿಂದಿದ್ದು ನನಗ್ ಮಾತ್ರ ಗೊತ್ತು, ಹಮ್ಮಿಕೊಂಡಿರ್ಲ. ಓ, ನನ್ ಮಕ್ಕಳ ಸುಮ್ಕೆ ಇರ್ರಿ. ಮತ್ ನೋಡೋಣ ಇವನು. ಅಣ್ಣ, ಇನ್ನೊಂದ್ಕಿಂತ ಯೋಚನೆ ಮಾಡೋಣ. ಈಗ ಏನಿಲ್ಲ, ಗೊಂಬೆ ಗೆಟಪ್ನಾಗ ಹೋದ್ರೆ ಅವಳು ಗೊತ್ತಾಯ್ತದೆ ಅನ್ನತ್ತಾನೆ ನಿಮ್ ಭಯ. ಗೊಂಬೆ ಗೆಟಪ್ ಬಿಟ್ಟು ಬೇರೆ ಗೆಟಪ್ನಾಗ ಹೋಯ್ತೀನಿ, ಕೇಲ್ ಕತಮ್ ನಾಟಕ್ ಬಂದ್. ಅಣ್ಣ ಏನ್ ಹೇಳ್ತಿದ್ದೆ ಅಣ್ಣ, ನೀನ್ ಬೇರೆ ಗೆಟಪ್ಪ? ಹೂಕಲ್ಲ, ಇಷ್ಟ ದಿನ ರೌಡಿ ಬೇಬಿನ್ ನೋಡಕ್ಕೆ ಸ್ಕೂಲ್ ತಾ ಓದುದಲ್ಲ, ಇನ್ಮ್ಯಾಗಿಂದ ಅವ್ರ ಮನೆ ತಾವೇ ಹೋಯ್ತೀನಿ. ಆದ್ರೆ ಗೆಟಪ್ ಮಾತ್ರ ಫುಲ್ ಚೇಂಜ್. ಅದ್ ಯಾರ್ ಕಂಡಿಡಿತಾರೋ, ಅದ್ ಹೆಂಗ್ ಹಿಡಿತಾರೋ ನಾನು ನೋಡೇ ಬಿಡ್ತೀನಿ. ಲಾಟಿ ಏಟ್ಗೆ ಮಾಡಕ್ ಆಯ್ತಿಲ್ಲ, ಅರ್ಥ ಮಾಡ್ಕೊಳ್ಳೋಣ. ಲೇ, ನಿನ್ ಪರ್ಫಾರ್ಮೆನ್ಸ್ಗೂ ಅಣ್ಣನ್ ಪರ್ಫಾರ್ಮೆನ್ಸ್ಗೂ ಒಂದೇ ಮಾಡಿಲ್ಲ ಅಣ್ಣ. ಆದ್ರೂ ಅದ್ ಯಾವ ಗೆಟಪ್ನಾಗ ಹೋಯ್ತಿದ್ಯೆ ಒಂಚೂರು ಹೇಳೋಣ. ನನ್ಗೂ ಯಾಕೋ ಹೊಸಿ ದಿಗ್ಲಾಯ್ತಾ ಅದೇ. ಡೋಂಟ್ ವರಿ ಮೈ ಚೈಲ್ಡ್, ಗೆಟಪ್ ಯಾವ್ದಾದ್ರು ರಿಸಲ್ಟ್ ನಾನ್ ಅನ್ಕಂಡಂಗೆ ಆಯ್ತದೆ. ಏನೇ ಆದ್ರೂ ಈ ಶಂಕರ ರೌಡಿ ಬೇಬಿನ ನೋಡೇ ನೋಡಿ. ಯು ಬೋತ್ ಚಿಲ್ ಮೈ ಚೈಲ್ಡ್. ಸರಿ, ನಾನಿನ್ ಹೊರಡ್ತೀನಿ. ಅಯ್ಯೋ, ಬಿಸಿ ಬಿಸಿ ಅಡಿಗೆ ಆಗಿದೆ, ಊಟ ಮಾಡ್ಕೊಂಡೆ ಹೋಗ್ಬೋದು. ನಮ್ ಜೊತೆ ಊಟ ಮಾಡ್ಕೊಂಡು ಹೋಗಪ್ಪ. ನಾನು ಅದನ್ನ ಹೇಳ್ದೆ ಅಪ್ಪಾಜಿ, ಕೇಳ್ತಾನೆ ಇಲ್ಲ ಇವನು. ನನ್ಗೆ ಸ್ವಲ್ಪ ಟೈಮ್ ಆಗಿದೆ, ಇಲ್ಲ ಅಂದ್ರೆ ಅಮ್ಮನ ಕೈ ರುಚಿ ನಾನ್ ಮಿಸ್ ಮಾಡ್ತೀನಿ. ನೀವೇ ಹೇಳಿ. ಅದು ಸರಿ.
ನಿಮ್ಗೆಲ್ಲ ಒಂದು ವಿಷಯ ಹೇಳ್ಬೇಕಿತ್ತು. ಏನಾದ್ರು ಸುದ್ದಿ ಗಿದ್ದಿ ಕೊಡ್ತೀಯಾ? ಇಲ್ಲ ಅಪ್ಪಾಜಿ, ಅಂತ ಸಾಹಸಕ್ಕೆಲ್ಲ ಕೈ ಆಗ್ತಿಲ್ಲ. ವಿಷಯ ಏನಪ್ಪಾ ಅಂದ್ರೆ, ನಾನು ಹೈಯರ್ ಎಜುಕೇಶನ್ಗೆ USA ಗೆ ಅಪ್ಲೈ ಮಾಡಿದ್ದೆ. ನನಗೆ ಸೀಟ್ ಕನ್ಫರ್ಮ್ ಆಗಿದೆ. ವಾವ್ ಅಮರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಅದಕ್ಕೆ ಇನ್ಮೇಲಿಂದ ನಾನು ಇಲ್ಲಿ ಸರ್ವ್ ಮಾಡೋಕ್ಕಾಗ್ತಿಲ್ಲ. ಹೌದು, ನನಗೆ ಈ ಖರ್ಚು ವೆಚ್ಚ ಎಲ್ಲ ಅದೆಲ್ಲ ಗೌರ್ಮೆಂಟೇ ನೋಡುತ್ತೆ ಅಪ್ಪಾಜಿ. ಅಲ್ಲಿ ಹೋದ್ಮೇಲೆ ಓದೋದಷ್ಟೇ ನನ್ನ ಕೆಲಸ. ಆದ್ರೂ ಅಮರ್, ಇದನ್ನೆಲ್ಲ ನನಗ್ ಮುಂಚೆ ಯಾಕೆ ಹೇಳಲಿಲ್ಲ? ನನಗ್ ಬೇಜಾರಾಗ್ತಿದೆ. ಮುಂಚೆನೆ ಹೇಳಿದ್ರೆ ನೀನು ಅವಾಗ್ಲೇ ಬೇಜಾರು ಮಾಡ್ಕೊಂಡು ನನ್ನ ಜೊತೆಯಲ್ಲಿ ಮಾತಾಡ್ಸೋದು ನಿಲ್ಲಿಸ್ತೀಯ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಅದಕ್ಕೆ ಹೊರಡೋ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಡೋಂಟ್ ವರಿ ಗೌರಿ, ಜಸ್ಟ್ 3 years ಅಷ್ಟೇ. ಚೆನ್ನಾಗಿ ಓದ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ತೀನಿ. ಹೋಗು ಅಮರ್, ನಂಗೆ ಎಷ್ಟೇ ಬೇಜಾರಾಗಿದ್ರು ಹೇಳ್ಕೊಳಕ್ಕೆ ಅಂತ ನೀನೊಬ್ಬ ಇದ್ದೆ. ಈಗ ನೋಡಿದ್ರೆ ನೀನು ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಿದ್ಯಾ? ಹಲೋ DC ಮೇಡಮ್, ಅವನೀಗ ಫ್ರೆಂಡ್ ಅಲ್ಲ, ಬ್ರದರ್. ಬೆಳಗ್ಗೆ ತಾನೇ ರಾಖಿ ಕಟ್ಟಿದ್ಯಾ? ಸುಮ್ನೆ ಹೂ ಅನ್ನು. ಆಯ್ತು ಬಿಡು, ಒಳ್ಳೇದಕ್ಕೆ ತಾನೇ ಹೋಗ್ತಿದ್ಯಾ? ಆರಾಮಾಗಿ ಓದ್ಕೊಂಡು ವಾಪಸ್ ಬಾ. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್ಸ್. ಹಾಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಯಾರಪ್ಪ ನೀನು ಇಷ್ಟೊತ್ನಲ್ಲಿ? ಏನು ನೀನು ಒಂದಾದ್ಮೇಲೆ ಒಂದು ಸರ್ಪ್ರೈಸ್ ಕೊಡ್ತಾನೆ ಇದೆಯಾ? ಏನು ಅಂತ ಮೊದಲು ಹೇಳು. ಅಪ್ಪಾಜಿ, ಅಮ್ಮ, ಇದು ನನ್ನ ಕಡೆಯಿಂದ ನಿಮ್ಗೆ ಸ್ಮಾಲ್ ಗಿಫ್ಟ್. ಏನಪ್ಪ ಅದು? ವರ್ಲ್ಡ್ ಟ್ರಿಪ್ಗೆ ಟಿಕೆಟ್ಸ್. ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಅಂತ ಒಳ್ಳೆ ಏಜೆನ್ಸಿ ಕಡೆಯಿಂದಾನೇ ಬುಕ್ ಮಾಡಿದ್ದೀನಿ. ಅವರು ನಿಮ್ಗೆ ಎಲ್ಲಾ ರೀತಿನೂ ಕಂಫರ್ಟಬಲ್ ಆಗೋ ತರ ನೋಡ್ಕೋತಾರೆ. ಎಂಜಾಯ್ ಯುವರ್ ಟ್ರಿಪ್, ಕ್ಯೂಟ್ ಕಪಲ್ಸ್. ನಾನೇನು ಸುಮ್ನೆ ಮಾತಿಗೆ ಹೇಳಿದ್ರೆ ನೀವು ನಿಜವಾಗ್ಲೂ ರೆಡಿ ಮಾಡ್ಬಿಟ್ಟಿದ್ದೀರಲ್ಲ? ನೋ ಅಮ್ಮ, ಪ್ಲಾನ್ ಎಲ್ಲ ಫಿಕ್ಸ್ ಆಗಿ ಹೋಗಿದೆ. ಚೇಂಜಸ್ ಮಾಡೋ ಮಾತೇ ಇಲ್ಲ. ನೋ ಮೋರ್ ಆರ್ಗ್ಯುಮೆಂಟ್ಸ್, ಓನ್ಲಿ ಲಗೇಜ್ ಪ್ಯಾಕಿಂಗ್. ಹೌದು, ಲವ್ ಬರ್ಡ್ಸ್ ಇಬ್ರು ಇಡೀ ಪ್ರಪಂಚನ ಸುತ್ಕೊಂಡ್ ಬರ್ಬೇಕು ಅಷ್ಟೇ. ಎಸ್ ಅಮ್ಮ, ಎಂಜಾಯ್ ಯುವರ್ ಟ್ರಿಪ್. ಅಡ್ವಾನ್ಸ್ ಹ್ಯಾಪಿ ಜರ್ನಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್. ಅಪ್ಪಾಜಿ, ಅಮ್ಮ, ನನಗೆ ಟೈಮ್ ಆಗ್ತದೆ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಸರಿ ಅಮ್ಮ, ನಾನಿನ್ ಬರ್ತೀನಿ ಅಪ್ಪಾಜಿ. ಬರ್ತೀನಿ ಗೌರಿ. ಅಮರ್, ಅಲ್ಲಿವರೆಗೂ ಬಿಟ್ಟು ಬರ್ತೀನಿ. ಯಾರ್ ತಾತ ನೀನು? ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದೀರಾ ಇಲ್ಲಿ? What, my child? You are not identifying me? I am Santa Claus. ಅನ್ಕೊಂಡೆ ಈ ವೇಷ ಎಲ್ಲೋ ನೋಡಿದಿನಲ್ಲ ಅಂತ. ಅಂದ್ರೆ ಈ ತರ ನೋಡಿದಿನಲ್ಲ ಅನ್ಕೊಂಡೆ. No, my child. This is real Santa Claus. ಎಲ್ರೂ ಮನೆಗೂ ಹೋಗಿ ಗಿಫ್ಟ್ಸ್ ಕೊಟ್ಕೊಂಡು ಬರ್ತಾ ಇದ್ದೀನಿ. Take this. This is for you. This is for your daughter. ಹೌದು ತಾತ, ನಿಮ್ಗೆ ಹೇಗ್ ಗೊತ್ತು? ಎಲ್ಲ ಜೀಸಸ್ ಬ್ಲೆಸ್ಸಿಂಗು ಮೈ ಬಾಯ್. ಗಿಫ್ಟ್ಸ್ ನ ನಿಮ್ ಡಾಟರ್ಸ್ಗೆ ಸನ್ಸ್ಗೆ ಕೊಡಿ. ಚಿಲ್ಡ್ರನ್ ಖುಷಿ ಆಗ್ತಾರೆ. ಥ್ಯಾಂಕ್ ಯು ತಾತ. ಕ್ಯಾನ್ ಐ ಗೋ ಇನ್ಸೈಡ್ ನೌ? ಏನ್ ಮಾಡೋದು, ಮೊದ್ಲೇ ಮೇಡಮ್ ಗರಂ ಆಗಿದ್ದಾರೆ. ಇಂಥ ಟೈಮಲ್ಲಿ ಕಳಿಸ್ಬೇಕಾ? ಮೇಡಮ್ ಗರಂ ಆದ್ರೇನಂತೆ, ತಾತ ಗಿಫ್ಟ್ ಕೊಟ್ಟಿದಾರಲ್ಲ, ಕಳ್ಸನ ಬಿಡಿ. ಹೌದಲ್ವಾ ತಾತ? ಒಳಗಡೆ ಹೋಗಿ. ಗೌರಿ, ಮತ್ತೆ ಹೇಳ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ಯಾಕೋ ನೀನ್ ಶಂಕರ್ ಅವ್ರ ಬಗ್ಗೆ ತಗೊಂಡಿರೋ ಡಿಸಿಷನ್ ರಾಂಗ್ ಆಗಿದೆ ಅಂತ ನನ್ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಅದನ್ನೆಲ್ಲ ಬಿಡು. ನೀನ್ ಯಾವ್ದೋ ದೂರ ದೇಶಕ್ಕೆ ಹೋಗ್ತಾ ಇದೀಯಾ. ಇಲ್ಲಿರೋ ಬಗ್ಗೆ ಏನು ಯೋಚನೆ ಮಾಡಬೇಡ. ಇಲ್ಲಿ ಎಲ್ಲಾನು ನಾನ್ ಮ್ಯಾನೇಜ್ ಮಾಡ್ತೀನಿ. ನಿನ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೋ. ಯು ಟೇಕ್ ಕೇರ್. ನಾನ್ ಡಾಕ್ಟ್ರು, ನೀನ್ ನನ್ಗೆ ಹೆಲ್ತ್ ಬಗ್ಗೆ ಅಡ್ವೈಸ್ ಮಾಡ್ತಿದ್ಯಾ. ಸರಿ, ಫಸ್ಟ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸುನಂದ, ಮೊದ್ಲೆಲ್ಲ ನಾವು ತರಕಾರಿನ ಒಂದ್ ಒದ್ದೆ ಬಟ್ಟಲ್ ಕೊಟ್ಟಿಡ್ತಾ ಇದ್ವಿ, ಏನು ಆಯ್ತಾ ಇರ್ಲಿಲ್ಲ. ಇತ್ತೀಚೆಗೆ ತೊಂಗ್ಳು ಪಟ್ಕೆ ಅಂತ ಬಂದೈತಲ್ಲ, ಅದನ್ನ ಉಪಯೋಗಿಸ್ತಾ ಇರೋದು. ವಾ, ಏನ್ ಇಬ್ರು ಅತ್ತೆ ಸೊಸೆ ಸೇರ್ಕೊಂಡು ಕೆಲ್ಸ ಎಲ್ಲ ಇವಾಗ್ಲೇ ಮುಗಿಸ್ಬಿಡಂಗಿದ್ದೀರಾ? ಮತ್ತೆ ನಾಬ್ರು ಅತ್ತೆ ಸೊಸೆ ಅಂದ್ರೆ ಸುಮ್ಕೆಯಾ? ಅಲ್ಲ ಸರಿ, ನಮ್ ಸಂಕ್ರ ಈಟೋದು ಬರ್ಲಿಲ್ಲವಲ್ಲ, ಏನ್ ಕತೆ ಅಂತವ? ಓ, ಆ ನಡ್ಗೈಯು ಬಲ್ಗೈಯು ಬತ್ತವ್ರಲ್ಲ. ಲೇ ಕೋಳಿ ಚುಮ್ರಿ, ಬಂದ್ರಲ್ಲ ಇಲ್ಲಿ? ಕರೆದ್ರವ? ಯಾಕೆ ಕೂಗಿದ್ ಕೇಳಿಸ್ತಿಲ್ವೇ? ಕಿವಿ ಬಿದ್ದೋಗೈತೆ. ಅಲ್ಲ ಕಣ್ರಲ್ಲ, ನಮ್ ಸಂಕ್ರ ಎಲ್ಲಿ? ಯೋಗ್ಯಣ್ಣ ಸಂತ ಆಗವ್ರೆ. ಏನ್ಲ ಹೇಳ್ತಿದ್ಯೆ? ನಮ್ ಸಂಕ್ರ ಸಂತ ಆಗ್ಬಿಟ್ಟವ್ನ? ಅಯ್ಯೋ ಶಿವನೇ, ಎಂಡ್ರು ಕಣ್ ಮುಂದೆನೆ ಇದ್ರುವೆ ಸನ್ಯಾಸಿ ಆಗವನಲ್ಲ, ಇದು ಏನ್ ಕತೆ ಅಂತವ? ಅಮ್ಮೂರೇ, ಮೆಲ್ಲುಕ್ ಮಾತಾಡಿ. ಸಂತ ಅಂದ್ರೆ ಸನ್ಯಾಸಿ ಆಗೋರೆ ಅಂತಲ್ಲ, ಅದೊಂದ್ ಗೆಟಪ್ಪು ಅಮ್ಮೂರೇ, ಗೆಟಪ್ಪು. ಅದೇನ್ ಸರಿಯಾಗಿ ಹೇಳಿ. ಅದು ಗೌರಕ್ಕ ಸಂಕ್ರಣ್ಣನ ಮನೆ ಒಳಗ್ ಸೇರ್ಸಕ್ಕಿಲ್ವಲ್ಲ, ಅದಕ್ಕೆ ಆತರ ವೇಷ ಹಾಕೊಂಡವ್ರೆ.
ಹಲೋ, ಏನ್ ಹಾಗೆ ಒಳಗ್ ನುಗ್ತಿದ್ದೀರಾ? ಯಾರ್ ನೀವು? ರೀ ಪಿ ಸಿ, ಯಾರು ಇವ್ರನ್ನ ಒಳಗಡೆ ಬಿಟ್ಟಿದ್ದು? ಇದೇನಾ ನೀವ್ ನಮ್ಗೆ ಸೆಕ್ಯೂರಿಟಿ ಕೊಡೋ ರೀತಿ? ಕಳ್ಸಿ ಮೊದ್ಲು ಆಚೆ. ಈ ಕೋಪ ಅನ್ನೋದು ನಮ್ಮೊಳಗಿದ್ದು ನಮ್ಮನ್ನೇ ಸುಟ್ಟಿ ಸಾಯಿಸುತ್ತೆ. ಖುಷಿಯಿಂದ ಈ ಜಗತ್ತನ್ನ ನೋಡ್ಬೇಕು ಮೈ ಚೈಲ್ಡ್. ಅವಾಗ ಜಗತ್ತು ಎಷ್ಟು ಸುಂದರವಾಗಿದೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಕೋಪ ಕಮ್ಮಿ ಮಾಡ್ಕೊ ಮೈ ಚೈಲ್ಡ್. ಯಾರ್ರಿ ನೀವು? ಗೌರಿ, ನೋಡಿದ್ರೆ ಗೊತ್ತಾಗಲ್ವಾ? ಸ್ಯಾಂಟಾ ಕ್ಲಾಸ್. ಹಾಯ್ ಸ್ಯಾಂಟಾ ಕ್ಲಾಸ್, ನಾನು ಹೈಯರ್ ಎಜುಕೇಶನ್ಗೆ US ಹೋಗ್ತಾ ಇದ್ದೀನಿ. ಪ್ಲೀಸ್ ಬ್ಲೆಸ್ ಮೀ. God bless you my child. All the best. ಒಳಗಡೆ ಪಾಪು ಇದೆ, ಇನ್ನು ಎಲ್ಲಾರು ಇದ್ದಾರೆ. ಅವ್ರಿಗೆಲ್ರಿಗೂ ನಿಮ್ ಬ್ಲೆಸ್ಸಿಂಗ್ಸ್ ಬೇಕು. ಒಳಗಡೆ ಹೋಗಿ. Sure my child, sure. ನೋ ನೋ ನೋ, ನಿಮ್ ಬ್ಲೆಸ್ಸಿಂಗ್ ಎಲ್ಲ ಏನು ಬೇಕಾಗಿಲ್ಲ, ನೀವು ಹೊರಡಿ. ನೋಡ್ದ ಸುನಂದ, ನನ್ ಮಗನಿಗೆ ಎಂತ ಗತಿ ಬಂದೈತೆ ಅಂತವ. ಹೌದು ಅತ್ತೇವಾ, ರಾಜಾರಾಣಿ ಹಂಗಿದ್ರು ನಮ್ ಗೌರಿ ಸಂಕ್ರ, ಅವ್ರಿಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಅವರಿಬ್ರು ಯಾವಾಗ ಒಂದಾಯ್ತಾರೋ ಅದನ್ನ ನಾನು ಯಾವಾಗ ನೋಡ್ತೀನೋ. ಇದನ್ನೆಲ್ಲ ಅದ್ಯಾವ್ರೆ ಬಲ್ಲ. ನೀವೇನು ಯೋಚನೆ ಮಾಡ್ಬೇಡಿ ಅವ್ವ, ಹೆಂಗೋ ಸಂಕರಣ ಅವರು ಗಂಗನ್ ಮದುವೆ ಮಾಡಿಸ್ತವ್ರೆ. ಹೂ ಕಣವ, ಅದೊಂದು ಆಗ್ಬಿಟ್ರೆ ಸಾಕು. ಅಣ್ಣ ಅತ್ತಿಗೆ ಮಧ್ಯೆ ಯಾರು ಬರಕ್ಕಿಲ್ಲ. ಆಮೇಲೆ ನಾವೆಲ್ಲ ಸೀರೆ ತಂಬಲ ತಗೊಂಡು ಸೀದಾ ಅತ್ತಿಗೆ ಮನೆಗೆ ಹೋಗಿ ಹೆಣ್ ಕೇಳ್ದ ಶಾಸ್ತ್ರ ಮುಗಿಸಿದ್ರೆ ಆಗೋಯ್ತು. ನಿನ್ ಬಾಯರ್ಕೆಯಿಂದ ಆಟ ಆದ್ರೆ ಸಾಕು ಕಣ್ರಲ್ಲ. ಆ ಸಿದ್ದೇಶ್ವರಂಗೆ ಹಣ್ಣು ಕೈ ಒಪ್ಸಿ ಪೂಜೆ ಮಾಡಿಸ್ಕೊ ಬರ್ತೀನಿ. ಹಾಗೆ ಆಯ್ತದೆ ಅತ್ತೇವಾ. ಆ ಗಂಗಾ ಈ ಮದ್ವೆಗೆ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಹೆಂಗೋ ಅವಳ ಮದ್ವೆ ಆಗ್ಬಿಟ್ರೆ ಸಾಕು, ಒಂದ್ ವಾರ ಇಲ್ದಂಗ ಆಯ್ತದೆ. ಆಮ್ಯಾಕೆ ನಮ್ ಗೌರಿ ಸಂಕ್ರನ್ನ ನಾವ್ ಹೆಂಗಾದ್ರೂ ಒಂದ್ ಮಾಡ್ಬೋದು. ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬಿಡಿ. ಅಣ್ಣ ಅತ್ತಿಗೆನ ಒಂದ್ ಮಾಡಕ್ಕೆ ನಾವ್ ಆಗ್ಲೇ ತಯಾರ್ ಮಾಡಿದೀವಿ. ಈಟ್ ದಿವಸ ಅವ್ರನ್ನ ಒಂದ್ ಮಾಡಕ್ಕೆ ಏನೇನೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಎಲ್ಲ ತಲೆ ಕೆಳಗ್ ಆಗೋಯ್ತು. ಆದ್ರೆ ಈಕಿತ ಹಂಗಾಗಕ್ಕಿಲ್ಲ. ಗಂಗಾ ಮದ್ವೆ ಆಯ್ತಿದ್ದಂಗೆನೆ ಅಣ್ಣ ಅತ್ತಿಗೆ ಒಂದಾಗ್ಬಿಡ್ತಾರೆ. ಏನ್ರಲ್ಲ? ಹೂ ಕಣವ, ಅಣ್ಣ ಅತ್ತಿಗೆ ಒಂದ್ ಹಾಗೆ ಆಯ್ತಾರೆ. ಇದೇ ಖುಷಿಗೆ ನಂದು ಪಂಕುದು ಮದುವೆ ಮಾಡಿಸ್ಬಿಟ್ಟಿಯೇನಮ್ಮ. ಮೊದ್ಲು ಆಗ ಕೆಲಸ ನೋಡ್ರಲ್ಲ, ಆಮ್ಯಾಕ್ ನಿಮ್ ಮದ್ವೆ ಬಗ್ಗೆ ಯೋಚನೆ ಮಾಡೋಮ. ಎಲ್ಲ ಕೆಲಸ ನಾನೇ ಮಾಡೋದು, ಪಂಕುನು ನಾನೇ ಬಡಿಸ್ಕೊಳ್ಳೋದು. ಈ ಮನೆ ಕೂಳ್ ಬೇಕಾ ಬ್ಯಾಡ್ರಲ್ಲ? ಬೇಕು. ಮತ್ ಆಗ ಕೆಲಸ ನೋಡ್ರಿ. ಗೌರಿ, ನೋ ಅಮರ್, ಈ ಗುರ್ತು ಪರಿಚಯ ಇಲ್ದಿರೋರ್ನ ಒಳಗಡೆ ಹೇಗ್ ಬಿಟ್ಕೊಳಕ್ಕಾಗತ್ತೆ? ಐ ಕಾಂಟ್ ಟೇಕ್ ರಿಸ್ಕ್. ಗೌರಿ, ಭೂವಿಗೆ ಸ್ಯಾಂಟಾ ಕ್ಲಾಸ್ ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತು ತಾನೆ ನಿನ್ಗೆ? ಪಾಪ ಅವಳು ಎಷ್ಟೋ ದಿವಸದಿಂದ ಸ್ಯಾಂಟಾ ಕ್ಲಾಸ್ ನೋಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಹೇಗೂ ಇವ್ರು ಬಂದಿದಾರಲ್ವಾ, ಒಳಗಡೆ ಕರ್ಕೊಂಡು ಹೋಗು. ನಾನು USA ಹೋಗೋಕಿನ ಮುಂಚೆ ಭೂವಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ. ಇದೇ ಗಿಫ್ಟ್ ಅನ್ಕೋ. ಪ್ಲೀಸ್ 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 ಗೌರಿ, ಇಲ್ಲ ಅನ್ಬೇಡ. ಸರಿ ಆಯ್ತು ಬಿಡು. ಥ್ಯಾಂಕ್ ಯು, ಬಾಯ್. Jingle bell, jingle bell, jingle all the way. ಬನ್ನಿ ಬನ್ನಿ, ನೀವು ಲೇಡೀಸ್ ಫಸ್ಟ್. ಬನ್ನಿ 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 ಮೈ child. ಯಾಕಮ್ಮ ಭೂವಿ ಸಂತಾ ಕ್ಲಾಸ್ ಹತ್ರ ಹೋದ್ರೆ ನೀ ಯಾಕೆ ಅಡ್ಡಿ ಬರ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ಸ್ಯಾಂಟಾ ಕ್ಲಾಸ್ ಯಾವಾಗ ಬರ್ತಾರೆ ಅಂತ ನಿಂಗೆ ಯಾರಿಗೂ ಗೊತ್ತಿಲ್ವಾ? ಕ್ರಿಸ್ಮಸ್. ಅಯ್ಯೋ, ಆಗ್ಲೇ ಡಿಸೆಂಬರ್ ಬಂದ್ಬಿಡ್ತಾ? ಡಿಸೆಂಬರ್ ಬಂದಿಲ್ಲ ಅಮ್ಮ, ಇವರೇ 6 ತಿಂಗಳು ಮುಂಚೆ ಬಂದಿದ್ದಾರೆ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದೀರಾ? Too goddamn many. Go around, I'll cover you.
Phew.